ನಾನು ತನಕೊಂದು ಸಣ್ಣ ಸ್ಟೋರಿ ಹೇಳ್ತೀನಿ. ನನಗೆ ಬಹಳ ಸ್ಟ್ಯಾಮರಿಂಗ್ ಇತ್ತು ಏಜ್ ನಲ್ಲಿ ಇರುವಾಗ, ಮೇ ಬಿ ಐ ಥಿಂಕ್ 11th 10th ಎಲ್ಲ ಇರುವಾಗ ಸ್ಟ್ಯಾಮರ್ ಮಾಡ್ತೀನಿ. ಐ ಸ್ಟ್ಯಾಮರ್ ಅ ಲಾಟ್. ಜನ ನೋಡಿದನ ಗಾಬರಿ ಆಗಿಬಿಡ್ತೀನಿ. ಸ್ಟೇಜ್ ಹೋಗುವಾಗ ಬಹಳ ಒಂದು ಭಯ, ಅದು ಎಲ್ಲೋ ಒಳಗಡೆ ಒಂದು ಫೀಲಿಂಗ್ ಬಂದ್ಬಿಡ್ತದೆ. ನಾವೇದೋ ಮಾತಾಡ್ಲಿಕ್ಕೆ ಬರ್ತೀವಿ, ಮೌತ್ ಅರೆಸ್ಟ್ ಆಗಿಬಿಡ್ತದೆ. ಅದು ಏನ್ ವರ್ಡ್ ಔಟ್ ಸೈಡ್ ಬರಲ್ಲ, ನಥಿಂಗ್ ಕಮ್ಸ್ ಔಟ್. ಏನೇನೋ ಟ್ರೈ ಮಾಡ್ತೀನಿ, ಎಲ್ಲ ಇಲ್ಲಿ ಇರ್ತದೆ, ಬಟ್ ಔಟ್ ಸೈಡೇ ಬರಲ್ಲ, ಏರ್ ಮಾತ್ರ ಬರ್ತದೆ. ನಾನು ಏನಪ್ಪಾ ಅದು, ನಮಗೆ ಸೈಕಾಲಜಿಕಲಿ ಪ್ರಾಬ್ಲಮ್ ಇರಬೇಕು, ನಾವೇನೋ ಪಬ್ಲಿಕ್ ಸ್ಪೀಕಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಹೋಗಿ ಒಂದು ಟೀಚರ್ ಅಲ್ಲಿ, ನಮ್ಮ ಸ್ಕೂಲ್ ಟೀಚರ್ ಒಬ್ಬರಲ್ಲಿ ಹೋಗಿ ಹೇಳಿದ್ದೀನಿ, ಮೇಡಮ್ ಈ ತರ ನನಗೆ ಮಾತಾಡ್ಬೇಕನ್ನ ಆಸೆ, ಮಾತಾಡ್ಲಿಕ್ಕೆ ತುಂಬಾ ನನ್ನಲ್ಲಿ ಇದೆ, ಬಟ್ ಮಾತು ಬರ್ತಾ ಇಲ್ಲ, ಏನ್ ಮಾಡೋದು? ಅವ್ರು ಹೇಳಿದಾರೆ, ಮಿರರ್ ಮುಂಚೆ ಮಾತಾಡಿ ಮಾರೇನು. ಹೋಗಿ ಒಂದು ಮಿರರ್ ಇಟ್ಕೊಂಡು ಚೆನ್ನಾಗಿ ಮಾತಾಡಿ ಬರ್ತದೆ. ನಾನು ಮಿರರ್ ಮುಂಚೆ ಮಾತಾಡಿದೀನಿ, ಚೆನ್ನಾಗಿ ಬರ್ತದೆ, ಬಟ್ ಸ್ಟೇಜ್ ಬಂದ್ಮೇಲೆ ಜನ ನೋಡಿದ ತಕ್ಷಣ ಗಾಬರಿ ಆಗಿ ಪುನಃ ಇಟ್ ಸ್ಟಾಪ್ಸ್. ಇದೇನ್ ಮಾರೇದು, ನಮ್ಗೆ ಈ ತರ ಆಗ್ತಾ ಇದೆ. ನಾನು ಏನೇನೋ ಟ್ರೈ ಮಾಡಿ ಒಂದಿನ ಟೀಚರ್ ಹೇಳಿದ್ದು, ನೀವು ಬಹುಶಃ ಯಾಕೆ ನಿಮಗೆ ಈ ಭಯ ಬರ್ತಾ ಇದೆನಾ, ನೀವು ಸ್ಟೇಜ್ ಹೋಗಿ ಒಂದು ವೇಳೆ ಚೆನ್ನಾಗಿ ಮಾತಾಡಿಲ್ಲ ಜನ ನಿಮಗ್ ನಗೆ ಆಡ್ತಾರೆ ಅಂತ ಹೇಳ್ಕೊಂಡು ತಾವಕ್ಕೂ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಬಹುಶಃ ಅದಕ್ಕೆ ನಿಮಗೂ ಬರ್ತಾ ಇಲ್ಲ. ನೀವು ಸ್ಟೇಜ್ ಹೋಗಿ ಯಾರು ಇಲ್ಲಿ ಇದಾರೆ ಎಲ್ಲ ಮರ್ತ್ಬಿಡಿ. ಡೋಂಟ್ ಈವನ್ ಥಿಂಕ್ ಪೀಪಲ್ ಆರ್ ಹಿಯರ್. ಜಸ್ಟ್ ಇಮ್ಯಾಜಿನ್ ಯು ಆರ್ ಟಾಕಿಂಗ್ ಟು ಅನ್ ಎಂಟಿ ಆಡಿಯನ್ಸ್. ಈ ಆಡಿಟೋರಿಯಂ ಎಂಟಿ ಇದೆ, ಈ ಆಡಿಟೋರಿಯಂ ಬಂದು ತಾವು ಮಾತಾಡ್ತೀರ, ಯಾವ ತರ ಮಾತಾಡ್ತೀರಿ ಆ ತರ ಮಾತಾಡಿ. ಐ ವೆಂಟ್ ಒಂದು ಅರ್ಧ ಅದೇ ತರ ಟ್ರೈ ಮಾಡಿ ಮಾತಾಡಿದೀನಿ. ಅರ್ಧದಲ್ಲಿ ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ ಪುನಃ. ಐ ಥಿಂಕ್ ಮೈ ಮೈಂಡ್ ವಾಸ್ ಏಬಲ್ ಟು ಸಿ ದ ಪೀಪಲ್. ಅಗೇನ್ ಸ್ಟಾಮರ್ ಆಯ್ತು, ಓಡಿ ಬಂದ್ಬಿಟ್ಟಿದೆ. ದೆನ್ ಐ ಟುಕ್ ಇಟ್ ಎಸ್ ಅ ಚಾಲೆಂಜ್. ಐ ಸೆಡ್, ಇದು ನಾನು ಯಾವ ಕಾರಣಕ್ಕೂ ಅದು ಕಂಟ್ರೋಲ್ ಮಾಡಲೇಬೇಕು. ಇಂಜಿನಿಯರಿಂಗ್ ನಲ್ಲಿ ಎವ್ರಿ ಸಿಂಗಲ್ ಪ್ರೋಗ್ರಾಮ್ ನಾನೇ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ, ಮೇಡಮ್ ನಾನು MC ಮಾಡಬಹುದಾ, ನಾನು ವೋಟ್ ಆಫ್ ಥ್ಯಾಂಕ್ಸ್ ಕೊಡ್ಬೋದಾ, ನಾನು ಚೀಫ್ ಗೆಸ್ಟ್ ಹೋಗಿ ಒಂದು ಬಕ್ಕೆ ಕೊಡ್ತೀನಿ, ನನಗೆ ಕೊಡ್ತೀರಾ? ಆಮೇಲೆ MBA ದಲ್ಲಿ, IPS ಟ್ರೈನಿಂಗ್ ನಲ್ಲಿ, ಎಲ್ಲಾ ಕಡೆಯಲ್ಲಿ ನನ್ನ ವೀಕ್ನೆಸ್ ಏನಿತ್ತು ನಾನು ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡಿದೆ. ದಟ್ ಹಸ್ ಬಿಕಮ್ ಮೈ ಸ್ಟ್ರೆಂತ್ ನೌ. ಸೊ ತಮಗೇನ್ ಹೇಳ್ತಾ ದಯವಿಟ್ಟು ಇದು ಕ್ಲಾಪ್ ಆತರ ಏನಿಲ್ಲ, ಇಟ್ಸ್ ನಾಟ್ ಅಬೌಟ್ ಎ ಕ್ಲಾಪ್. ಸೊ ತಾವು ಕಂಡಿಡಿಬೇಕು, ಯು ಹ್ಯಾವ್ ಟು ವರ್ಕ್ ಆನ್ ಇಟ್, ಯು ಹ್ಯಾವ್ ಟು ರಿಯಲಿ ವರ್ಕ್ ಆನ್ ಇಟ್. ಅಗೇನ್ ಕ್ರಿಕೆಟ್ ಎಕ್ಸಾಂಪಲ್ ಬರ್ತೀನಿ. ವಿರಾಟ್ ಕೊಹ್ಲಿ ಅವರು 3-4 ವರ್ಷಕ್ಕೆ ಹಿಂದೆ ಲಂಡನ್ ಹೋಗ್ತಾರೆ, ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್. 5 ಟೆಸ್ಟ್ ಮ್ಯಾಚ್ ನಲ್ಲಿ ವಿರಾಟ್ ಕೊಹ್ಲಿ ತಗೊಂಡಿದ್ದ ಸ್ಕೋರ್ 37 ರನ್ಸ್. ನಮಗೆ ಜ್ಞಾಪಕ ಇದೆ, ಗೊತ್ತಿಲ್ಲ, 2015 ನಲ್ಲಿ 4 ವರ್ಷಕ್ಕೆ ಹಿಂದೆ 5 ಟೆಸ್ಟ್ ಮ್ಯಾಚ್ ನಲ್ಲಿ 37 ರನ್ಸ್ ಸ್ಕೋರ್ ಮಾಡ್ತಾರೆ. ಅವ್ರು ಹೋಗ್ತಾರೆ, ಜೇಮ್ಸ್ ಆಂಡರ್ಸನ್ ಬೌಲಿಂಗ್ ಮಾಡ್ತಾನೆ, ಕರೆಕ್ಟ್ ಆಗಿ ಔಟ್ ಸ್ವಿಂಗರ್ ಆಗ್ತದೆ, ವಿರಾಟ್ ಕೊಹ್ಲಿ ಟಚ್ ಮಾಡ್ತಾರೆ, ಸ್ಲಿಪ್ ನಲ್ಲಿ ಕ್ಯಾಚ್ ತಗೊಳ್ತಾರೆ. ನಮ್ಗೆಲ್ಲರೂ ಗೊತ್ತು ವಿರಾಟ್ ಕೊಹ್ಲಿಗೆ ಏನಿಲ್ಲ, ಟೋಟಲಿ ಔಟ್ ಆಫ್ ಫಾರ್ಮ್, ಕಂಪ್ಲೀಟ್ ಸ್ವಿಂಗ್ ಬೌಲಿಂಗ್ ಆಡ್ಲಿಕ್ಕೆ ಬರ್ತಾ ಇಲ್ಲ. ಪುನಃ ವಿರಾಟ್ ಕೊಹ್ಲಿ ಇಂಡಿಯಾ ಬಂದ್ಬಿಟ್ಟು 2018 ನಲ್ಲಿ ಪುನಃ ಇಂಗ್ಲೆಂಡ್ ಹೋಗ್ತಾರೆ. ಕರೆಕ್ಟ್, ಎಷ್ಟು ರನ್ ಸ್ಕೋರ್ ಮಾಡಿದ್ದಾರೆ? 530 ರನ್ ಸ್ಕೋರ್ ಮಾಡಿದ್ದಾರೆ. ಸೊ ಯಾರೋ ಇಂಟರ್ವ್ಯೂದಲ್ಲಿ ಹೇಳ್ತಾರೆ ವಿರಾಟ್ ಕೊಹ್ಲಿಗೆ, ಏನ್ ಸಾಹೇಬ್ರೆ ಇಷ್ಟು ಚೆನ್ನಾಗಿ 2 ವರ್ಷದಲ್ಲಿ ಚೇಂಜ್ ಆಗಿಬಿಟ್ಟಿದ್ದೀರಾ? ವಿರಾಟ್ ಕೊಹ್ಲಿ ಸೆಡ್, ಲುಕ್, ಆ ಟೈಮ್ ನಲ್ಲಿ 5 ಟೆಸ್ಟ್ ನಲ್ಲಿ 37 ರನ್ ಸ್ಕೋರ್ ಮಾಡಿದೀನಿ. ವೆನ್ ಐ ವೆಂಟ್ ಟು ಮೈ ಡ್ರಾಯಿಂಗ್ ಬೋರ್ಡ್, ಕೂತ್ಕೊಂಡು ಯಾಕೆ ನಾವು ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ಚೆಕ್ ಮಾಡೋ ನನಗೆ ಗೊತ್ತಾಯ್ತು. ಒನ್, ಮೈ ಮೈಂಡ್ ಇಸ್ ಹ್ಯಾವಿಂಗ್ ಫಿಯರ್, ಸ್ವಿಂಗ್ ಬೌಲಿಂಗ್ ಎಲ್ಲ ಫಿಯರ್ ಇದೆ ಇಂಗ್ಲೆಂಡ್ ನಲ್ಲಿ. ಸೆಕೆಂಡ್, ಸ್ಟ್ಯಾಂಡ್ಸ್ ನಲ್ಲಿ ಪ್ರಾಬ್ಲಮ್ ಇತ್ತು, ವೆಯ್ಟ್ ಟ್ರಾನ್ಸ್ಫರ್ ಆಲ್ಸೋ ಪ್ರಾಬ್ಲಮ್. ಆಮೇಲೆ ನಾನು ನನ್ನ ಕೋಚ್ ಅಲ್ಲಿ ಹೋಗಿ ಫುಲ್ ಸರಿ ಮಾಡಿಸಿ 2 ವರ್ಷ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿಸಿ ಅದು ಇಂಪ್ರೂವ್. ಸೊ ಆ ತರ ನಮಗ್ ಪ್ರಾಬ್ಲಮ್ ಏನ್ ಲೈಫ್ ನಲ್ಲಿ, ಮೊಮೆಂಟ್ ಯು ಫೀಲ್ ಸಮಥಿಂಗ್ ಇಸ್ ಲ್ಯಾಕಿಂಗ್, ತಕ್ಷಣ ಬಿಟ್ಬಿಡ್ತೀರ, ನಮ್ಗೆ ಬೇಡಪ್ಪ, ನಮಗೆ ಪಬ್ಲಿಕ್ ಸ್ಪೀಕಿಂಗ್ ಬರಲ್ಲ, ನಾವು ಬಿಟ್ಬಿಡೋಣ, ಬೇಡ ನಾವು. ಬಟ್ ಯು ಹ್ಯಾವ್ ಟು ಕನ್ವರ್ಟ್ ದಟ್ ಇನ್ ಟು ಅ ಸ್ಟ್ರೆಂತ್. ತಾವು ಬಂದು ನಮ್ಮ ದಿನೇಶ್ ಸಾಹೇಬ್ರಲ್ಲಿ, ಸರ್ ನನಗೆ ಅವತ್ತು ಅಣ್ಣಾಮಲೆ ಯಾರೊಬ್ರು ಬರ್ತಾರೆ ಸರ್, ನನಗೊಂದು ಚಾನ್ಸ್ ಕೊಟ್ಟಿದ್ದೀರಾ, ನಾನು MC ಮಾಡ್ತೀನಿ, ತಾವು ಹೇಳಲ್ಲ, ಎಲ್ಲಿಂದ ಇಂಪ್ರೂವ್ ಆಗೋದು?